ವೀಕ್ಷಕರೇ, ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತೀರಿ. ಇದು ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್. ನಾಳೆ 10ನೇ ತಾರೀಕಿಗೆ ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಸುಮಾರು 3 ರಿಂದ 4 ಸಾವಿರ ವಕೀಲರು ಆನ್ ಯೂನಿಫಾರ್ಮ್ ಕೋಟುಗಳನ್ನು ಟೈಗಳನ್ನು ಕಟ್ಟಿಕೊಂಡು ಅವರ ನೇತೃತ್ವದಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ಜನ ಸುವರ್ಣ ವಿಧಾನಸೌಧದ ಮುತ್ತಿಗೆ ಕಾರ್ಯಕ್ರಮ, ಜಿಲ್ಲೆಯಿಂದ ಕನಿಷ್ಠ 10,000 ಜನರನ್ನು ಕರ್ಕೊಂಡು ಹೋಗುವಂಥ ಒಂದು ಯೋಚನೆಯನ್ನು ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ ಸುಮಾರು 750 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದರು. ಅಂದಿದ್ದಂಥ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ಗೃಹ ಸಚಿವರಾದಂಥ ಬಸವರಾಜ ಬೊಮ್ಮಾಯಿ ಅವರು ಆ ಯಾತ್ರೆಗೆ ಸಂಪೂರ್ಣವಾದಂಥ ಒಂದು ಭದ್ರತೆಯನ್ನು, ಜೀರೋ ಟ್ರಾಫಿಕ್ಕನ್ನು ಕೊಟ್ಟು ಅರಮನೆಯ ಮೈದಾನದಲ್ಲಿ ಅವರಿಗೆ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ನಾವೆಲ್ಲರೂ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಇಷ್ಟಲಿಂಗ ಶಿವಪೂಜೆ ಮುಖಾಂತರ ಮಾಡೋದ್ರ ಮುಖಾಂತರ, ಮನವಿ ಕೊಡೋದ್ರ ಮುಖಾಂತರ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಇದಕ್ಕೆ ಸ್ಪಂದಿಸಲಿಲ್ಲ ಅನ್ನುವಂಥದ್ದು ಭಾಳ ನೋವಿನ ಸಂಗತಿ. ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಟ್ರ್ಯಾಕ್ಟರ್ ಮುಖಾಂತರ ವಿಧಾನಸೌಧ, ಸುವರ್ಣಸೌಧ ಚಲೋ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಂತ ಹಂತದಲ್ಲಿಯೂ ಈ ಒಂದು ಹೋರಾಟವನ್ನು ವಿಫಲಗೊಳಿಸಲಿಕ್ಕೆ ಪೊಲೀಸ್ ಇಲಾಖೆಯನ್ನು ಉಪಯೋಗ ಮಾಡಿಕೊಳ್ತಾ ಇದೆ. ಉಪಯೋಗ ಅಲ್ಲ, ದುರುಪಯೋಗ ಮಾಡಿಕೊಳ್ತಾ ಇದೆ. ನಾನು ರಾಜ್ಯದ ಪೊಲೀಸ್ ವರಿಷ್ಠರು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮತ್ತು ಬೆಳಗಾವಿಯ IG ಮತ್ತು ಬೆಳಗಾವಿಯ SP ಸಾಹೇಬರಿಗೆ ಮನವಿಯನ್ನು ಮಾಡ್ತೇನೆ. IG ಅವರು ಇಂಟದವರು, IG ಇಂಟ್ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬರ್ರಿ. ಯಾವ ರೀತಿಯ ಹೋರಾಟದ ಸ್ವರೂಪ ಇರ್ತೈತಿ, ಶಾಂತ ರೀತಿಯಿಂದ ಮಾಡ್ತಾರ, ಹೋರಾಟವನ್ನು ಮಾಡಿ ತಮ್ಮ ಊರಿಗೆ ತಾವು ಹೋಗ್ತಾರ. ಈ ಹೋರಾಟವನ್ನು ಹತ್ತಿಕ್ಕೋದು ಸೂಕ್ತವಲ್ಲ ಅನ್ನುವಂಥ ಮಾಹಿತಿಯನ್ನು ಪೊಲೀಸ್ ಇಲಾಖೆಯವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಬೇಕಾಗಿದ್ದು ಅವರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈ ಹೋರಾಟವನ್ನು ತಡಿಲಿಕ್ಕೆ ತಾವು ಪ್ರಯತ್ನ ಮಾಡಕತ್ತೀರಿ? ನಾವೇನು ರಾಜಕೀಯಕ್ಕಾಗಿ ಮೀಸಲಾತಿಯನ್ನು ಕೇಳಕತ್ತಿಲ್ಲ. ನಾಳೆ ನಮ್ಮ ಮಕ್ಕಳು ಒಳ್ಳೆಯ ಒಂದು ಕಾಲೇಜಿಗೆ ಅಡ್ಮಿಷನ್ ಪಡಿಬಾರ್ದ? ನೌಕರಿ ಸಿಕ್ಕ BA MA MSc ಆಗಿಂದ ಒಂದು ನೌಕರಿಗೆ ಅರ್ಹತೆ ಪಡಿಬಾರ್ದ? ಎಲ್ಲ ಸಮುದಾಯಕ್ಕೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಂಥ ಈ ರಾಜ್ಯದ ಒಬ್ಬ ಧೀಮಂತ ನಾಯಕರು ನೀವು. ಈ ಪಂಚಮಸಾಲಿ ಸಮಾಜದ ಮೇಲೆ ಏಕಕೋಪ, ದಯವಿಟ್ಟು ಈ ಹೋರಾಟವನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬಾರ್ದು ಅಂತೇಳಿ ನಾನು ಕಳಕಳಿಯ ಮನವಿಯನ್ನು ಈ ರಾಜ್ಯದ ಒಬ್ಬ ಮಾಜಿ ಸಚಿವನಾಗಿ, ಪ್ರಸ್ತುತ ಶಾಸಕನಾಗಿ, ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಈ ಹೋರಾಟವನ್ನು ತಡೆಯುವಂಥ ಕ್ರಮವನ್ನು ಮಾಡಬೇಡ್ರಿ. ಏನಲ್ಲಿ ಏನು ಫ್ಯೂಟಾಪ್ ಕರ್ನ ತೊಗೊಂಬರ್ದಿಲ್ಲ, ಏನಲ್ಲಿ ಏನು ಕುಸ್ತಿ ಗುದ್ದಾಟ ಮಾಡೋದಿಲ್ಲ, ಶಾಂತ ರೀತಿಯ ಹೋರಾಟ. ಈಗ ಎಲ್ಲಿ ಬೇಕಾದಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಹಾಕಕತ್ತಾರೆ, ಸಮಾಜದ ಮುಖಂಡರಿಗೆ ಫೋನ್ ಮಾಡಕತ್ತಾರೆ ಪೊಲೀಸರು. ಏನು ಮಾಡ್ತಾರೆ, ಎಷ್ಟು ಮಂದಿ ಹೋಗ್ತೀರಿ? ನಾವೇನು ಉಗ್ರವಾದ ಹೋರಾಟ ಅಲ್ಲ, ಶಾಂತ ರೀತಿಯ ಹೋರಾಟ ಮಾಡಕತ್ತೇವೆ. ಇದಕ್ಕೆ ಯಾಕೆ ಅಧಿಕಾರಿಗಳನ್ನು ಬಳಸ್ಕೊಂತೀರಿ? ಬರ್ತೇವೆ, ನಿಮ್ಮ ಸರ್ಕಾರದ ವತಿಯಿಂದ ಯಾರಾದರೂ ಬಂದ್ರೆ ಒಂದು ಮನವಿ ಕೊಡ್ತೇವೆ, ಅಲ್ಲೇ ಗೇಟ್ ಬಾಜುಕ ನಿಂದಿರ್ತೇವೆ. ಸ್ವಾಮಿಗಳು ಒಂದು ಮನವಿ ಕೊಡ್ತಾರ, ಮನವಿ ಸ್ವೀಕರಿಸ್ರಿ. ಇಲ್ಲ ಅಂದ್ರೆ 2D ಅಥವಾ 2A ಅನ್ನು ಕೊಡ್ತೇವೆ ಅಂತ ಸಚಿವ ಸಂಪುಟದೊಳಗೆ ನಿರ್ಣಯ ಮಾಡ್ರಿ. ಇಲ್ಲ OBCಗೆ ಸೇರಿಸ್ತೇವೆ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಿಗೆ ರೆಕಮೆಂಡ್ ಮಾಡ್ರಿ. ಇಟ್ ಈಸ್ ಯುವರ್ ಪ್ರೋಗೇಟಿವ್. ನಿಮ್ಮ ಅಧಿಕಾರ ಐತೆ ಮುಖ್ಯಮಂತ್ರಿಗಳಿಗೆ. ಕೇಂದ್ರ ಸರ್ಕಾರ ಸೇರಿಸ್ತೈತೆ ಬಿಡ್ತೈತೆ ಆ ಮಾತು ಬೇರೆ. 3Bಗೆ ಅದೊಂದು ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ರಿ, ಕೇಂದ್ರ ಸರ್ಕಾರಕ್ಕೆ. ಯಾವುದಕ್ಕೂ ಇಲ್ಲ. ಯಾಕೆ ಈ ಹಠಮಾರಿ ಧೋರಣೆ? ಪ್ರಿಯ ವೀಕ್ಷಕರೇ, ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತೀರಿ. ಇದು ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್.